सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मकेऽस्मिन् द्वाविंशतितमे अंतराधिकरणे तस्मिन् अंतराधिकरणे उपनिबद्धं प्रथमं सूत्रम् द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पंचत्रिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पंचत्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समसा सद्यस्तु शारीरके भाष्यं तं प्रणमामि शङ्कर गुरुं निःश्रयतावाप्तये। ॐ मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समशा सद्यस्तु शारीरके भाष्यं तं प्रणमामि शङ्कर गुरुं निःश्रेयसावाप्तये। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे सूत्रद्वयात्मकं द्वाविंशम् अंतराधिकरणम्। ॐ अंतराभूतग्रामवत्स्वात्मनः ॐ अन्यथा भेदानुपपत्तिरिति चेन्नोपदेशान्तरवत्। इमे द्वे सूत्रे तस्मिन् अंतराधिकरणे उपनिबद्धे भगवता बादरायणेन सर्वज्ञेन आचार्येण प्रकृतं सूत्रं तस्मिन् अधिकरणे प्रथमं सूत्रम् ॐ अंतराभूतग्रामवत्स्वात्मनः ॐ
ಅಂತರಾಭೂತಗ್ರಾಮವತ್ ಸ್ವಾತ್ಮನಃ. ಇದರ ಪದವಿಭಾಗ ಅನ್ವಯ ಆಗಿತ್ತು ಅಂತ ಕಾಣುತ್ತೆ. ಅನ್ವಯ ಮಾತ್ರ ನೋಡೋಣ. ಭೂತಗ್ರಾಮವತ್ ಸ್ವಾತ್ಮನಃ ಅಂತರ ಸರ್ವಾಂತರತ್ವಾತ್ ಸ್ವಾತ್ಮನಃ. ಸ್ವಾತ್ಮನಃ ಸರ್ವಾಂತರತ್ವಾತ್. ಏನು ಸರ್ವಾಂತರತ್ವಾತ್ ಅಂದ್ಬಿಟ್ರೆ ಅಂದ್ರೆ ಈ ಒಂದು ವಿದ್ಯೈಕತ್ವಂ ಸಿದ್ಧಂ ಭವತಿ. ಸ್ವಾತ್ಮನಃ ಅಂತರ ಸರ್ವಾಂತರತ್ವಾತ್ ವಿದ್ಯೈಕತ್ವಂ ಸಿದ್ಧಂ ಭವತಿ ಯಥಾ ಭೂತಗ್ರಾಮವತ್. ಏನಿದು ಅಂದ್ರೆ ಪ್ರತಿಯೊಬ್ಬರ ಆತ್ಮನಾಗಿರ್ತಕ್ಕಂಥವನು ಸರ್ವಾಂತರತ್ವಾತ್ ಎಲ್ಲಿ ಇರ್ತಕ್ಕಂಥವನು ಅಂತಂದ್ರೆ ಅವರವರ ಹೃದಯ ಗುಹೆಯೊಳಗೆ ಇರತಕ್ಕಂಥವನು, ಬುದ್ಧಿ ಗುಹೆಯಲ್ಲಿ ಇರತಕ್ಕಂಥವನು ಒಳಗಡೆ. ಆದ್ದರಿಂದ ಏನಾಯ್ತು, ಈ ವಿದ್ಯೈಕತ್ವ ಅಂತಕ್ಕಂಥದ್ದು ಸಿದ್ಧವಾಯಿತು. ಇದು ಎಲ್ಲಿ ವಿದ್ಯೈಕತ್ವ, ಯಾತಕ್ಕೆ ಈ ಪ್ರಶ್ನೆ ಬಂತು, ಇವನ್ನೆಲ್ಲವನ್ನೂ ಕೂಡ ನಾವು ಭಾಷ್ಯದಲ್ಲೇ ನಾವು ಕಾಣಬೇಕು. ಯಾಕೆ ಸೂತ್ರದಲ್ಲಿ ಅದರ ಏನೂ ಇಲ್ಲ. ಇದು ಪ್ರಸಂಗ ಬಂದಿದ್ಯಾತಕ್ಕೆ ನೋಡೋಣ. ನೋಡಿ, ಬೃಹದಾರಣ್ಯಕದಲ್ಲಿ ಒಂದು ಪ್ರಸಂಗ ಬರುತ್ತೆ. ಯಾಜ್ಞವಲ್ಕ್ಯರು ಜನಕನ ಆಸ್ಥಾನಕ್ಕೆ ಬರ್ತಾರೆ. ಜನಕನ ಆಸ್ಥಾನಕ್ಕೆ ಬರುವಾಗ ಯಾಜ್ಞವಲ್ಕ್ಯರು ಏನಂತ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಡ್ತಾರೆ ಅಂತಂದ್ರೆ, ಜನಕ ಸಾಮಾನ್ಯವಾಗಿ ಯಾವನು ವೇದಾಂತಿ. ನಾನು ಹೋದರೆ ಅವನು ಈ ವೇದಾಂತಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಮಾಡೇ ಮಾಡ್ತಾನೆ. ನಾನು ಉತ್ತರ ಹೇಳಬೇಕಾಗುತ್ತೆ. ಆದರೆ ಈ ದಿನ ನಾನು ಅವನಿಗೆ ಯಾವ ಸಮಾಧಾನವನ್ನಾಗಲಿ ಉತ್ತರವಾಗಲನ್ನೇ ಹೇಳುವುದಿಲ್ಲ. ಮತ್ತೆ ಹೋಗ್ತಾ ಇರೋದು ಯಾತಿಗೆ? ಹೋಗ್ತಾ ಇರೋದು ಆಶ್ರಮದ ಕೆಲಸಕ್ಕೆ. ಆಶ್ರಮದಲ್ಲಿ ಇಷ್ಟೆಲ್ಲ ಇದ್ದಾರೆ, ಅವ್ರಿಗೆ ಏನೋ ಬೇಕಾಗಿರುತ್ತೆ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ ಅಂದ್ಕೊಂಡು ಹೊರಡ್ತಾರೆ ಯಾಜ್ಞವಲ್ಕ್ಯರು. ಅಲ್ಲಿ ಹೋದಾಗ ಯಥಾ ಪ್ರಕಾರ ಜನಕ ಪ್ರಶ್ನೆ ಮಾಡ್ತಾನೆ. ಜನಕ ಪ್ರಶ್ನೆ ಮಾಡಿದಾಗ ಅಲ್ಲಿ ಈ ಸಭೆ ನಡೀತಾ ಇರುತ್ತೆ. ಅಲ್ಲಿ ಅನೇಕ ಜನ ವಿದ್ವಾಂಸರು, ವೇದಾಂತಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ. ಅವರಲ್ಲಿ ಒಬ್ಬೊಬ್ಬರೂ ಕೂಡ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾಜ್ಞವಲ್ಕ್ಯರಿಗೆ. ಯಾಜ್ಞವಲ್ಕ್ಯರು ಇವತ್ತು ನಾನು ಏನು ಹೇಳೋದಿಲ್ಲ ಅಂತ ಹೇಳಿ ಹೊರಟಿದ್ದರೂ ಕೂಡ ಅವೆಲ್ಲಕ್ಕೂ ಕೂಡ ಸಮಾಧಾನವನ್ನು ಹೇಳಿ ಕಟ್ಟ ಕಡೆಯಲ್ಲಿ ಗಾರ್ಗಿಯ ಜೊತೆ ಅವಳಿಗೂ ಕೂಡ ವಾದ ಮಾಡಿ ಅವಳಿಗೂ ಕೂಡ ಸಮಾಧಾನವನ್ನು ಹೇಳಿ ಆ ಗಾರ್ಗಿಯಿಂದ ಪ್ರಶಸ್ತಿಯನ್ನು ತೆಗೆದುಕೊಂಡು, ನೋಡಿ ಈ ಯಾಜ್ಞವಲ್ಕ್ಯರು ಇದ್ದಾನಲ್ಲ, ಇವನ ಸರ್ವಜ್ಞ, ನೀವು ಯಾರು ಏನನ್ನು ಮಾಡೋಕ್ಕಾಗುವುದಿಲ್ಲ, ನೀವಲ್ಲ ನಿಮ್ಮಂತ 100 ಜನ ಬಂದರೂ ಏನೋ ಮಾಡೋಕ್ಕಾಗುವುದಿಲ್ಲ ಅಂತ ಹೇಳಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಈ ಸಂದರ್ಭ ಅಲ್ಲಿ ಈ ಒಂದು ಜನಕನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಕೆಲವರು ವಿದ್ವಾಂಸರು ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡ್ತಾ ಇದ್ದಾಗ ಅಲ್ಲಿ ಪ್ರಕೃತ ಇವತ್ತು ಈ ಒಂದು ಪ್ರಕರಣ ಯಾವ ಬರುತ್ತೆ ಅಂದ್ರೆ, ಈ ಉಶಸ್ತ ಚಾಕ್ರಾಯಣ ಅಂತಕ್ಕಂಥ ಒಬ್ಬನು, ಅವನು ಪ್ರಶ್ನೆ, ಅದಕ್ಕೆ ಉತ್ತರ ಆ ಸಂದರ್ಭ ಇದು. ಉಶಸ್ತ ಚಾಕ್ರಾಯಣನು ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮಯಾತ್ಮ ಸರ್ವಾಂತರ ಅಂತ ಕೇಳಿ ಈ ಜನಕರಿಂದ ಉತ್ತರವನ್ನ ಅವನು ಪಡೀತಾನೆ. ಜನಕ ಯಾಜ್ಞವಲ್ಕ್ಯರಿಂದ ಉತ್ತರವನ್ನ ಪಡೀತಾನೆ. ಯಾಜ್ಞವಲ್ಕ್ಯರು ಏನ್ ಹೇಳ್ತಾರೆ ಅಂತಂದ್ರೆ,
ಅಲ್ಲಿ ನೋಡಿ ಬರ್ತಕ್ಕಂಥದ್ದು ಬೃಹದಾರಣ್ಯಕದೇ ಬರ್ತಕ್ಕಂಥ ವಾಕ್ಯ ಇದು. ಅತ ಹೈನಂ ಉಷಶ್ಚಾಕ್ರಾಯಣ ಪಪ್ರಚ್ಛ ಯಾಜ್ಞವಲ್ಕ್ಯೇತಿ ಹೋವಾಚ. ಹೇ ಯಾಜ್ಞವಲ್ಕ್ಯ, ಯಾಜ್ಞವಲ್ಕ್ಯನೇ ನನಗೆ ಇದನ್ನು ಹೇಳು. ಏನು ಅಂದ್ರೆ ಯತ್ಸ, ಈ ವಾಕ್ಯವನ್ನು ಹೇಳ್ತಾರೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮಯಾತ್ಮ ಸರ್ವಾಂತರ. ಯಾವ ಒಂದು ಆತ್ಮ ಬ್ರಹ್ಮ ಅಂತ ಇದೆಯೋ, ಬ್ರಹ್ಮ ಅಂತ ಇದೆಯೋ ಅದು ಸಾಕ್ಷಾತ್ತಾಗಿದೆ, ಅಪರೋಕ್ಷವಲ್ಲ. ಅಪರೋಕ್ಷ ಅಂತಂದ್ರೆ ನಮ್ಮಲ್ಲೇ ಇರ್ತಕ್ಕಂಥದ್ದು. ಪರೋಕ್ಷ ಅಂದ್ರೆ ದೂರ ಇರ್ತಕ್ಕಂಥದ್ದು, ಅಪರೋಕ್ಷ ನಮ್ಮ ಹತ್ರ ನಮ್ಮಲ್ಲೇ ಇರ್ತಕ್ಕಂಥದ್ದು. ಮತ್ತೆ ಸಾಕ್ಷಾತ್ ನಮಗೆಲ್ಲರಿಗೂ ಕೂಡ ಗೋಚರನಾಗ್ತಾ ಇರ್ತಕ್ಕಂಥವನು ನಮ್ಮೊಳಗೆ ಇದ್ದು. ಇಂತಹವನು ಇವನು ಸರ್ವಾಂತರ. ಇವನು ಎಲ್ಲ ಕಡೆಯಲ್ಲಿಯೂ ಕೂಡ, ಎಲ್ಲರ ಹೃದಯ ಗುಹೆಯಲ್ಲಿಯೂ ಕೂಡ ಇದ್ದಾನೆ ಅಂತ ಹೇಳಿ, ಇದ್ದಾನೆ ಅಂತ ಕೇಳಿದ್ದೇನೆ ನಾನು. ಅದನ್ನ ಯಾರು ಆ ಬ್ರಹ್ಮ ಅಂತಕ್ಕಂಥದ್ದು ನನಗೆ ಹೇಳು ಅಂತ ಹೇಳಿದಾಗ ಉಷತ್ತ ಚಾಕ್ರಾಯಣ ಯಾಜ್ಞವಲ್ಕ್ಯ ಹೇಳ್ತಾರೆ, ಏನಿಲ್ಲಪ್ಪ, ಅದೇನಿಲ್ಲ, ಬಹಳ ಸರಳವಾಗಿದೆ. ಏಷತ ಆತ್ಮ ಸರ್ವಾಂತರ, ಏಷತೆ ಆತ್ಮ. ನೋಡಿ, ಇವನೇ ನಿನ್ನ ಆತ್ಮ, ಸರ್ವಾಂತರ, ಎಲ್ಲ ಕಡೆ ಇರ್ತಕ್ಕಂಥವನು ಅಂತ ಹೇಳಿ, ಈ ಏಷತೆ ಅಂದ್ಬಿಟ್ರೆ ಇವನೇ ಅಂತಾರೆ. ಇವನೇ ಅಂದ್ರೆ ಯಾರು ಅಂತ ಪ್ರಶ್ನೆ ಬಂದಾಗ, ಏನು ಈ ಎಲ್ಲ ಈ 5 ಭೂತಗ್ರಹಗಳಿದೆಯಲ್ಲ ಅದನ್ನ ಹೇಳಿ, ಪ್ರಾಣೇನ ಪ್ರಾಣಿತಿ, ಅಪಾನೇನ ಅಪಾನೀತಿ, ವ್ಯಾನೇನ ವ್ಯಾನೀತಿ. ಪ್ರಾಣಾಪಾನ ವ್ಯಾನ ದಾನ ಸಮಾನ, ಇವೆಲ್ಲಕ್ಕೂ ಕೂಡ, ಇವೆಲ್ಲದರ ವ್ಯಾಪಾರಕ್ಕೂ ಕೂಡ ಕಾರಣರಾಗಿರತಕ್ಕಂಥವನು. ಇವೆಲ್ಲವೂ ಕೂಡ ಯಾವ ಒಂದು ಶಕ್ತಿಯಿಂದ, ಯಾವುದರ ದೆಸೆಯಿಂದ ತಮ್ಮ ತಮ್ಮ ವ್ಯಾಪಾರವನ್ನು ಮಾಡುತ್ತಾ ನಮ್ಮ ಶರೀರ ಧಾರಣೆಗೆ ಪೋಷಕವಾಗಿದೆಯೋ. ಯಾಕೆ? ಈ 5 ಪ್ರಾಣಗಳು ವ್ಯಾಪಾರ ಮಾಡ್ತಾ ಇದ್ರೆ ನಮ್ಮ ಶರೀರ ಸ್ಥಿತಿನಲ್ಲಿ ಇರುತ್ತೆ, ಇಲ್ಲದೆ ಇದ್ರೆ ಹೋಗ್ಬಿಡುತ್ತೆ ಅಷ್ಟೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥವನಪ್ಪ ಅಂತ ಹೇಳಿ ಯಾಜ್ಞವಲ್ಕ್ಯ ಹೇಳ್ತಾರೆ. ಆಯ್ತು, ಉಷಸ್ತ ಚಾಕ್ರಾಯಣ ಸುಮ್ಮನಾದ, ಹೋದ. ಆಮೇಲೆ ಏನ್ ಮಾಡ್ದ? ಆಮೇಲೆ ಇನ್ನವ ಬಂದ. ಅವನು ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅವನು ಕಹೋಲ. ಅವನು ಯಾರು? ಕಹೋಲ. ಅಥ ಐನಂ ಕಹೋಲ ಕೌಶೀತಕೇಯ ಪಪ್ರಚ್ಛ. ಕಹೋಲ ಕುಶೀತಕನ ಮಗ, ಶಿಷ್ಯ. ಅವನು ಪಪ್ರಚ್ಛ ಬಂದು ಕೇಳ್ದ, ಅಲ್ಲೇ ಇದ್ದ ಕೇಳ್ದ. ಏನನ್ನು ಕೇಳ್ದ? ಇದನ್ನೇ ಕೇಳ್ದ. ಯಾಜ್ಞವಲ್ಕ್ಯೇತಿ ಹೋವಾಚ. ಹೇ ಯಾಜ್ಞವಲ್ಕ್ಯ, ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮಯ ಆತ್ಮ ಸರ್ವಾಂತರ ಅಂತ ಅವನು ಕೇಳ್ದ. ಯಾಜ್ಞವಲ್ಕ್ಯರು ಕೂಡ ಏನು ಏಷತ ಆತ್ಮ ಸರ್ವಾಂತರ ಅಂತ ಅಲ್ಲೂ ಕೂಡ ಹೇಳಿದ್ರು. ಈಗ 2 ಕಡೆ ಬಂದ್ಬಿಡುತ್ತೆ. ಏನು? ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಯೇ ಆತ್ಮ ಸರ್ವಾಂತರ, 2 ಕಡೆ ಬಂತು. ಇವನು ಪ್ರಶ್ನೆ ಮಾಡಿದವನು ಬೇರೆ, ಈ ಪ್ರಶ್ನೆಯನ್ನ ಆ ಪ್ರಶ್ನೆ ಮಾಡಿದವನು ಬೇರೆ, ಆದ್ರೆ ಇಬ್ಬರೂ ಕೂಡ ಒಂದೇ ಪ್ರಶ್ನೆಯನ್ನು ಮಾಡಿದ್ರು. ಒಂದೇ ಪ್ರಶ್ನೆನೋ, ಒಂದು ಅಕ್ಷರವೂ ವ್ಯತ್ಯಾಸವಿಲ್ಲ. ಅದಕ್ಕೆ ಉತ್ತರ ಹೇಳಿದ್ದೇನು ಯಾಜ್ಞವಲ್ಕ್ಯರು? ಇದು ಒಂದೇ, ಏಷತೆ ಆತ್ಮ ಸರ್ವಾಂತರ ಅಂತಕ್ಕಂಥದ್ದನ್ನು ಹೇಳಿದ್ರು. ಈಗ ಪ್ರಶ್ನೆ ಬಂದಿದ್ದೇನು? ಅದು ಇವತ್ತಿನ ಈಗಿನ ಪ್ರಶ್ನೆ. ನೋಡಿ, ಇಲ್ಲಿ 2 ಸಲ ಯಾಜ್ಞವಲ್ಕ್ಯರು ಇಬ್ಬರು ಹೇಳಿದ್ದಾರೆ. ಏನು? ಸೈಮಲ್ಟೇನಿಯಸ್ ಅಂತಲ್ಲ, ಒಂದಾದ್ಮೇಲೆ ಒಂದಾಗಿ. ಇವನು ಹೋದ, ಅವನು ಬಂದ. ಉಷಸ್ತ ಚಾಕ್ರಾಯಣ ಆಯ್ತು, ಈ ಕಹೋಲ ಬಂದ, ಹೇಳ್ದ. ಹೀಗಿರೋವಾಗ ಅಲ್ಲೇ ಇದ್ದ ಅವನು, ಅಲ್ಲೇ ಕೇಳ್ದ. ಅವನು ಕೇಳೋ ಪ್ರಶ್ನೆ ಹೀಗಿರೋವಾಗ ಇವೆರಡಕ್ಕೂ ಉತ್ತರ ಹೇಳಿದ್ರಲ್ಲ, ಇವೆರಡೂ ಕೂಡ ಒಂದೇ ತತ್ವವ, ಒಂದೇ ವಿದ್ಯೆಯ, ಅಥವಾ ಬೇರೆ ಬೇರೆನಾ? ಪ್ರಶ್ನೆ. ಯಾಜ್ಞವಲ್ಕ್ಯರು ಇವನಿಗೆ ಬೇರೆ ಹೇಳಿದ್ರ, ಅವನಿಗೆ ಬೇರೆ ಹೇಳಿದ್ರ? ಇಲ್ರಿ,
ಆ ಥರ ಇದ್ದಾರೆ ಹೇಳಕ್ಕಾಗುತ್ತಾ? ಬ್ರಹ್ಮ ಅಂತಂದ್ರೆ ಒಂದೇನೆ ಅಂದ್ರೆ ಇಲ್ಲ. ಹಾಗೆ ಯೋಚನೆ ಮಾಡೋ ಸಾಧ್ಯವೇ ಇಲ್ವಲ್ಲ. ನೋಡಿ, ಯಾವುದಾದರೂ ಒಂದು ವಿಷಯವನ್ನ ಇಬ್ಬರಿಗೆ ಬೇರೆ ಬೇರೆಯವರಿಗೆ ಈ ಒಂದೇ ಒಂದು ಸರಿ ಒಂದಾದ್ಮೇಲೆ ಒಬ್ಬರಿಗೆ ಹೇಳುವಾಗ ಒಂದೇ ಪದ ಒಂದೇ ವಾಕ್ಯ ಬಂದಾಗ ಏನಿರುತ್ತೆ, ಒಂದಕ್ಕಿಂತ ಇನ್ನೊಂದು ಏನೋ ಒಂದು ವಿಶೇಷದಿಂದ ಕೂಡಿರುತ್ತೆ. ಏನೋ ಒಂದು ವಿಶೇಷದಿಂದ ಕೂಡಿರುತ್ತೆ. ವಿಶೇಷದಿಂದ ಕೂಡಿದ್ರೆ ಏನಾಯ್ತು, ಆಗ ಅದೇ ಬೇರೆ ಇದೇ ಬೇರೆ ಅಂತಾಯ್ತು. ಅದು ವಿಶೇಷ ಯುಕ್ತವಾಗಾಯ್ತು, ಇದು ವಿಶೇಷ ರಹಿತವಾಗಿರೋದು, ಎರಡು ಬೇರೆ ಬೇರೆ ಅಂತಾಯ್ತು. ಏನು ಅಂತಂದ್ರೆ ನೋಡಿ, ಈಗ ಇಬ್ಬರಿದ್ದಾರೆ, ಅವರು ಬಂದರು, ಪ್ರಶ್ನೆಯನ್ನು ಕೇಳಿದ್ರು. ಗುರುಗಳಿದ್ರು. ಅವರು ಗುರುಗಳೇ, ಯಾರು ಅತ್ಯಂತ ಸಮರ್ಥನಾಗಿ ಈ ಒಂದು ಲೋಕವನ್ನ ಉದ್ಧಾರ ಮಾಡಿದಂತಹ ಪುಣ್ಯಾತ್ಮ ಶತ್ರುಗಳನ್ನು ದಮನ ಮಾಡಿ ಯಾರವನು ಅಂತ ಕೇಳ್ತಾರೆ. ಇಬ್ಬರಿರ್ತಾರೆ, ಮೊದಲು ಒಬ್ಬ ಬರ್ತಾನೆ, ಅವನು ಕೇಳ್ತಾನೆ. ಅವನಿಗೆ ಹೇಳ್ತಾರೆ ಇವರು, ಅವನು ಯಾರು ಗೊತ್ತೇನಪ್ಪ, ಅವನು ರಾಮ ಅಂತಾರೆ. ಏನು, ಯಾರು ಶತ್ರುಗಳನ್ನ ದಮನ ಮಾಡಿ ಈ ಲೋಕವನ್ನ ಉದ್ಧಾರ ಮಾಡಿದನೋ ಅವನು ಯಾರು ಅಂತ ಕೇಳ್ತಾನೆ ಒಬ್ಬ. ಗುರುಗಳು ಹೇಳ್ತಾರೆ ಅವನೇ ರಾಮ ಅಂತಂತಾರೆ. ಆಯ್ತು. ಇನ್ನೊಬ್ಬ ಬಂದ, ಅವನು ಇದೇ ಪ್ರಶ್ನೆ ಕೇಳ್ದ. ಅವನೆಲ್ಲಿಂದ ಒಂದೇ ಬೇರೆ ಕಡೆ ಇದ್ದ, ಒಂದೇ ಪ್ರಶ್ನೆ ಕೇಳ್ದ. ಆಗ ಹೇಳಿದ್ರು ಗುರುಗಳು, ಅವನಿಗೂ ಹೇಳಿದ್ರು ಅವನು ರಾಮ ಅಂತಂದ್ರು. ಇಬ್ರು ರಾಮ ಅಂತ ಹೇಳಿದ್ರು. ಈಗ ಈ ಇಬ್ಬರು ಹೇಳಿದ್ದಾರಲ್ಲ ರಾಮ, ಆ ಇಬ್ಬರು ರಾಮರು ಕೂಡ ಒಬ್ಬನೇನೋ ಅಥವಾ ಬೇರೆ ಬೇರೆಯವನು ಅಂತ ಪ್ರಶ್ನೆ. ಮೊದಲಿಗೆ ಏನ್ ತೋರುತ್ತೆ, ಅಲ್ಲೇ ಇದ್ದ ಅವನು ಇದ್ದೀವನು, ಅಲ್ಲೇ ಅವನು ಬಂದ, ಇವನಿಗೂ ಅದೇ ಪ್ರಶ್ನೆ ಕೇಳ್ದ, ಇವನಿಗೂ ಅದೇ ಉತ್ತರನ, ಅದನ್ನ ಪುನಃ ಪುನಃ ನೈರಂತರ್ಯರು ಹೇಳುವಂತ ಅವಶ್ಯಕತೆ ಏನಿದೆ? ನೈರಂತರ್ಯದಿಂದ ಒಂದಾನೊಂದು ಹೇಳಿದ್ದರೆ ಹಿಂದೆ ಹೇಳಿದ್ದಕ್ಕಿಂತ ಒಂದು ವಿಶೇಷ ಇದೆ ಅಂತ ಅರ್ಥ ಆಯ್ತು ಅಷ್ಟೆ. ಹಾಗಿದ್ರು ತಾನೆ ಬೇರೆ ಬೇರೆಯಾಗಿ ಹೇಳ್ಬೇಕು. ಇಲ್ಲೇನೋ ಏನೋ ಹೇಳಿದ್ದೀನಿ ಅವಳಪ್ಪ, ಏನೋ ಹೇಳ್ತಾ ಇದ್ರು, ಒಂದಕ್ಕೇನೋ ಬೇರೆ ಇರಬೇಕು ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡಿ ನೋಡಿದಾಗ ಏನ್ ಹೇಳಿದ್ರು, ಹೌದು ಗುರುಗಳು ಹೇಳಿದ್ದು ಬೇರೆ, ಈ ರಾಮನೇ ಬೇರೆ ಅವನೇ ಬೇರೆ. ಏನಪ್ಪ ಒಂದೇ ಉತ್ತರ ಹೇಳಿದ್ರಲ್ಲ ಯಾಕೆ ಅಂತಂದ್ರೆ, ನೋಡಿ, ಇವನು ಬಂದ ವಿಚಾರವೇ ಬೇರೆ, ಅವನು ಬಂದ ವಿಚಾರವೇ ಬೇರೆ. ಅವನೇ ಇದ್ದ ಸಂದರ್ಭಕ್ಕೆ ಏನು, ಇವನನ್ನು ಕೇಳಿದಾಗ ಶತ್ರು ವಿಗ್ರಹವನ್ನು ಮಾಡಿದವನು ಯಾರು ಅಂತ ಕೇಳಿದಾಗ ಇವನು ರಾಮಾಯಣ ಓದ್ತಾ ಇದ್ದ. ಅಲ್ಲಿ ಏನೋ ಒಂದು ಒಂದು ಸಂಶಯ ಬಂತು, ಕೇಳ್ದ, ಯಾರ ನಿಗ್ರಹ ಮಾಡಿದವನು ರಾವಣನೋ ರಾಮನೋ? ಪ್ರಶ್ನೆ ಬಂತು, ಕೇಳಿದ ಉತ್ತರ ರಾಮ. ಅಲ್ಲಿ ಯಾರು? ಶ್ರೀರಾಮಚಂದ್ರ. ಅವನು ಬಂದ, ಅವನೇನು ಓದ್ತಾ ಇದ್ದ? ಅವನು ಯಾವುದೋ ಪುರಾಣ ಓದ್ತಾ ಇದ್ದ. ಅಲ್ಲಿ ಏನಾಯ್ತು, ಓಹೋ ಕಾರ್ತವೀರ್ಯ ಅಂತ ಒಬ್ಬರಿದ್ದಂತೆ, ಅವನನ್ನ ಪರಶುರಾಮ ಅವನು ಜಮದಗ್ನಿಯನ್ನ ಕೊಂದು ಹಾಕ್ಬಿಟ್ಟ, ಅದಕ್ಕೆ ಆ ಒಂದು ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಅವನು ಎಲ್ಲ ಶತ್ರುಗಳನ್ನ ಕ್ಷತ್ರಿಯ ಶತ್ರು ನಾಶ ಮಾಡಿದ್ರು ಅಂತ ಅವನೇನ ಓದ್ತಾ ಇದ್ದ. ಅವನು ಬಂದೆ, ಅವನಿಗೆ ಏನಾಯ್ತು, ಅವನು ರಾಮ ಅಂತ. ಅವನು ಯಾರು? ಅವನು ಪರಶುರಾಮ. ಹೀಗೆ ಎರಡು ಸಾರಿ ಹೇಳ್ಬೇಕಾದ್ರೆ ಏನೋ ಒಂದು ವ್ಯತ್ಯಾಸ ಇರಬೇಕು. ಇಲ್ಲಿ ಏನು ವ್ಯತ್ಯಾಸ ಅಂತಂದ ಪ್ರಶ್ನೆ. ನೋಡೋಣ, ಈ ಸಂದರ್ಭ ಗೊತ್ತಾಯ್ತಲ್ಲ ಅಷ್ಟೆ. ಇದು ಯಾತಕ್ಕೆ ಇಷ್ಟೆಲ್ಲ ಒಂದು ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಯಾಕೆ ಅಂತಂದ್ರೆ, ಏನಿಲ್ಲ, ಅದು ನಮಗೆ ಬೇಕಾದ ಹೇಳಿತ್ತಲ್ಲ ಮೊಟ್ಟ ಮೊದಲ ಪ್ರತಿಜ್ಞೆ, ಸರ್ವೇಷು ಹಿ ವೇದಾಂತೇಶು ವಾಕ್ಯಾಣಿ ತಾತ್ಪರ್ಯೇಣ ಏತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮನುಗತಾನಿ. ಏತಸ್ಯಾರ್ಥಸ್ಯ, ಇದೇ ಅರ್ಥ. ಯಾವ ಇದೇ ಅರ್ಥ? ಏಕಮೇವ ದ್ವಿತೀಯಂ ಬ್ರಹ್ಮ. ಇದು ಇತ್ಯೇತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮನುಗತಾನಿ. ಪ್ರತಿಯೊಂದು ವಾಕ್ಯ ಇದಕ್ಕೆ ಇದನ್ನ ಸಿದ್ಧ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಇದನ್ನ ಮೇಲ್ನೋಟಕ್ಕೆ ಬೇರೆ ಬೇರೆ ಅಂತ ಕಾಣುತ್ತೆ, ಆದರೂ ಕೂಡ ಸಿದ್ಧ ಮಾಡಿ ತೋರಿಸ್ಬೇಕು, ತೋರಿಸ್ತಾ ಇದ್ದೆ. ನೋಡೋಣ,
ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ಬೃಹದಾರಣ್ಯಕ ಎರಡು ಕಡೆ ಬಂದಿದೆ. ಇತ್ಯೇವಂ ದ್ವಿಹಿ ಉಶಸ್ತ ಕಹೋಲ ಪ್ರಶ್ನೆಯೋ ನೈರಂತರ್ಯೇಣ ವಾಜತನೇನಃ ಸಮಾಮನಂತೆ. ನೋಡಿ, ಬೃಹದಾರಣ್ಯಕವನ್ನು ಅಧ್ಯಯನ ಮಾಡತಕ್ಕಂಥವರು ಹೀಗೆ ಅಧ್ಯಯನ ಮಾಡ್ತಾರೆ. ಈ ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ಎಂಬತಕ್ಕಂಥ ಮಂತ್ರವನ್ನ ಒಂದಾದ ಮೇಲೆ ಒಂದಾಗಿ ಈ ಒಂದು ಉಶಸ್ತ ಶಾಕ್ರಾಯಣ ಮತ್ತು ಕಹೋಲ ಕೌಶಿತಕೆಯ ಇವರ ಪ್ರಶ್ನೆಗೆ ಉತ್ತರವಾಗಿ ಒಂದಾದ ಮೇಲೆ ಒಂದು ಅದನ್ನ ಈ ವಾಜಸೇನೆಗಳು ಅಧ್ಯಯನ ಮಾಡ್ತಾರೆ. ತತ್ರ ಸಂಶಯ, ಅಲ್ಲಿ ಸಂಶಯ ಬಂದ್ಬಿಡುತ್ತೆ. ಏನು? ವಿದ್ಯೈಕತ್ವಂ ವಾ ಸ್ಯಾತ್ ವಿದ್ಯಾ ನಾನಾತ್ವಂ ವಾ ಇತಿ. ಇಲ್ಲಿ ಒಂದೇ ತತ್ವವನ್ನು ಹೇಳಿದ್ದಾರೆಯೋ ಒಂದೇ ವಿದ್ಯೆಯನ್ನ, ಅಥವಾ ಎರಡು ಬೇರೆ ಬೇರೆಯೋ ಅಂತ. ಯಾತಕ್ಕೆ ಈ ಸಂಶಯ? ಸ್ಪಷ್ಟವಾಗಿದೆಯಲ್ಲ, ಏನಂತ ನೋಡೋಣ. ವಿದ್ಯಾ ನಾನಾತ್ವಂ ಇತಿ ತಾವತ್ ಪ್ರಾಪ್ತಂ. ಇಲ್ಲಿ ಜಿಜ್ಞಾಸೆ ಮಾಡ್ತಕ್ಕಂಥ ಪ್ರಸಂಗನ ಇಲ್ಲ ಸ್ವಾಮಿ. ಯಾಕೆ ಜಿಜ್ಞಾಸೆ ಮಾಡ್ಬೇಕು? ಏನಂತ ತೋರ್ತಾ ಇದೆಯಲ್ಲ ಸ್ಪಷ್ಟವಾಗಿ. ವಿದ್ಯಾ ನಾನಾತ್ವ, ಇಲ್ಲೇ ಬೇರೆ ವಿದ್ಯೆ ಅಲ್ಲೇ ಬೇರೆ ವಿದ್ಯೆ. ಸರಿ, ಯಾತಕ್ಕೆ? ಏನ್ ಕಾರಣ ಏನು ಅಂತಂದ್ರೆ ಅಭ್ಯಾಸ ಸಾಮರ್ಥ್ಯಾತ್. ಅಭ್ಯಾಸ, ಅಭ್ಯಾಸ ಅಂತಂದ್ರೆ ಪುನರುಕ್ತಿ, ಒಂದಾದ್ಮೇಲೆ ಒಂದ ಪುನಃ 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 ಅದನ್ನೇ ಹೇಳೋದು. ಅಭ್ಯಾಸ ಅಂತಂದ್ರೆ ಅದನ್ನೇ ಹೇಳಿದ್ದನ್ನೇ ಪುನಃ 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 ಆವರ್ತನೆ ಅಂತ ಹೆಸರು. ಆವರ್ತನೆ ಮಾಡ್ತಕ್ಕಂಥ ಆವರ್ತನೆ ಬಂದಿದೆಯಲ್ಲ ಇಲ್ಲಿ. ಆವರ್ತನೆ ಬಂದಿದ್ಮೇಲೆ ಹಿಂದೆ ಹೇಳಿದ್ದಕ್ಕಿಂತ ಇವಾಗ ಹೇಳಿದ್ದು ಏನೋ ವಿಶೇಷ ಇರುತ್ತೆ. ಇಲ್ಲಿ ಹೇಳಿದ್ದಾರೆ, ಅದೇ ಪುಸ್ತಕದಲ್ಲಿ ಮುಂದ್ಗಡೆ ಇನ್ನೊಂದು ಹೇಳಿದ್ದಾರೆ, ವಿಶೇಷ ಇರುತ್ತೆ. ಅನ್ಯಥಾ ಹಿ ಅನ್ಯೂನ ಅನತಿರಿಕ್ತಾರ್ಥೆ ಧಿರಾಮ್ನಾನಂ ಅನರ್ಥಕಮೇವ ಸ್ಯಾತ್. ಹಾಗಿಲ್ಲದೆ ಒಂದೇ ವಿದ್ಯೆಯನ್ನು ಹೇಳಿದ್ದಾರೆ ಅಂತ ಆಗಿಬಿಟ್ಟರೆ ಏನಾಗುತ್ತೆ? ಅವಾಗ ಏನಾಗುತ್ತೆ? ಅನ್ಯೂನ ಅನತಿರಿಕ್ತಾರ್ಥೆ, ಅನ್ಯೂನ ಕಡಿಮೆ ಅಂತಾಗಲಿ, ಅನತಿರಿಕ್ತ ಹೆಚ್ಚು ಅಂತಾಗಲಿ ಏನು ಇರೋದಿಲ್ಲ. ನ್ಯೂನಾತಿರಿಕ್ತಗಳು ಇರೋದೇ ಇಲ್ಲ. ಯಾವಾಗ? ಒಂದೇ ವಿದ್ಯೆ ಅಂತ ಆದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಏನು ಇರೋದೇ ಇಲ್ಲ. ಆವಾಗ ಏನು? ದ್ವಿರಾಮ್ನಾನಂ ಅನರ್ಥಕಮೇವ ಸ್ಯಾತ್. ಆದರೆ ಅಲ್ಲಿ ಎರಡು ಬಾರಿ ಹೇಳಿದ್ದನ್ನೇ ಹೇಳ್ತಕ್ಕಂಥದ್ದು ಅನರ್ಥಕ ಅಂತ ಆಗ್ಬಿಡುತ್ತೆ. ಏನು ಅರ್ಥವೇ ಇಲ್ಲ ಅದಕ್ಕೆ. ಯಾವಾಗ? ಒಂದೇ ವಿದ್ಯೆ ಅಂತ ಆದಾಗ. ಆದರೆ ಉಪನಿಷತ್ತುಗಳಲ್ಲಿ ಹಾಗೆ ಅರ್ಥವಿಲ್ಲದ ಮಾತುಗಳು ಎಲ್ಲಿಯೂ ಕೂಡ ಬಂದಿಲ್ಲ. ಅರ್ಥವಿಲ್ಲದ ಒಂದೇ ಒಂದು ಚಕಾರ ಕೂಡ ಉಪನಿಷತ್ತುಗಳಲ್ಲಿ ಇಲ್ಲ, ಕಂಡು ಬರೋದಿಲ್ಲ. ಎಲ್ಲದಕ್ಕೂ ಒಂದೊಂದು ಅರ್ಥ ಇದ್ದೇ ಇರುತ್ತೆ. ಅದು ಯಾವುದಕ್ಕೆ? ಚಕಾರಕ್ಕೂ ಒಂದು ಅರ್ಥ ಇದೆ, ತುಕಾರಕ್ಕೂ ಒಂದು ಅರ್ಥ, ಏವಕಾರಕ್ಕೂ ಒಂದು ಅರ್ಥ, ಅಪಿಕ, ಹೀಗೆ ಅರ್ಥ ಇಲ್ಲದೆ ಇಲ್ಲ. ಆದ್ದರಿಂದ ಇಲ್ಲಿ ಅನರ್ಥಕ್ಕೆ ಬಂದ್ಬಿಡುತ್ತಪ್ಪ. ಆದ್ದರಿಂದ ಇಲ್ಲಿ ವಿಚಾರ ಮಾಡಬೇಕಾದ ಪ್ರಶ್ನೆ ಇಲ್ಲ. ಎರಡೂ ವಿದ್ಯೆಗಳನ್ನು ಹೇಳಿದ್ದಾರೆ. ಇಲ್ಲದೆ ಯಾತಕ್ಕೆ ಅಭ್ಯಾಸವಾಗಿ ಹೇಳ್ತಾ ಇದ್ರು? ಈ ಒಂದು ಕಡೆ ಹೇಳಿದ್ದನ್ನೇ ಹೇಳ್ತಿರೋ, ಯಾಕೆ ಹೇಳ್ತಾ ಇದ್ರು? ಹೇಳ್ತಾ ಇರ್ಲಿಲ್ಲ ಅಂತ ಹೇಳಿ. ತಸ್ಮಾತ್ ಯಥಾ ಅಭ್ಯಾಸಾತ್ ಕರ್ಮಭೇದ ಏವಂ ಅಭ್ಯಾಸಾತ್ ವಿದ್ಯಾಭೇದ ಇತಿ. ಹೀಗೆ ಅಭ್ಯಾಸ ಅಂದ್ರೆ ಹೇಳಿದ್ದನ್ನೇ ಹೇಳುವುದರಿಂದ, ಈ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಹೇಳಿದ್ದಾರೆ ಅದನ್ನು. ಆದರೂ ಕೂಡ ಏನಾಗುತ್ತೆ? ಕರ್ಮಭೇದ. ಇಲ್ಲಿ ಹೇಳಿದ್ದಕ್ಕೆ ಕರ್ಮ ಯಾವುದು ಹೇಳಿರ್ತಾರೆ, ಅದಕ್ಕೆ ಇಲ್ಲೂ ಅದೇ ವಾಕ್ಯ ಇರ್ತಾರೆ, ಇನ್ನೊಂದು ಕಡೆಯೂ ಅದೇ ವಾಕ್ಯ. ಆದರೆ ಇಲ್ಲಿಗಲ್ಲಿಗೆ ಸ್ವಲ್ಪ ಏನೋ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಏನೋ ವ್ಯತ್ಯಾಸ ಇರುತ್ತೆ. ಹೇಳದ್ದನ್ನೇ ಹೇಳ್ತಾ ಇದ್ರು, ವ್ಯತ್ಯಾಸ ಇರುತ್ತೆ. ಏನು? ಅದು ಏನ್ ಬೇಕಾ? ಸಣ್ಣ ವಿಚಾರ ಇರ್ಬೋದು, ಅದು ಬೇಕಾ. ಈಗ ಅದು ಶ್ರುತಿಯಲ್ಲಿ ಬರೋದಿಲ್ಲ. ಯಜ್ಞಯಾಗಾದಿಗಳಲ್ಲಿ ಏನ್ ಮಾಡ್ತಾರೆ? ಅಗ್ನಿಯನ್ನು ತಗೊಂಡ್ಬರ್ತಾರೆ. ಅಗ್ನಿಯನ್ನು ತಗೊಂಡ್ಬಂದಾಗ ಏನ್ ಮಾಡ್ತಾರೆ? ಗಾರ್ಹಪತ್ಯಾಗ್ನಿಯಿಂದ ಇದನ್ನ ತರಬೇಕು
ಅಂತ ಹೇಳ್ತಾರೆ. ಅಗ್ನಿಯಿಂದ ತರಬೇಕು, ಅಗ್ನಿ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಆಹಿತಾಗ್ನಿಗಳು, ಅಲ್ಲಿಂದ ತಂದು ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದಿರ್ತಾರೆ ಇನ್ನೊಂದ್ ಕಡೆಯಲ್ಲಿ ಯಾವ ಯಜ್ಞ ಮಾಡ್ದ ಇನ್ನೊಂದ ಅಲ್ಲೂ ಕೂಡ ಅಗ್ನಿಯನ್ನು ತಂದು ಆಧಾನ ಮಾಡಿ ಯಜ್ಞ ಮಾಡಬೇಕು ಅಂತಾರೆ. ಎರಡೂ ಕಡೆ ಅಗ್ನಿಯನ್ನು ಆಧಾನ ಮಾಡಿ ಯಜ್ಞ ಮಾಡಬೇಕು. ಎರಡೂ ಕಡೆ ಒಂದೇ ಮಾತನ್ನ ಹೇಳಿದ್ರಿಂದ ಏನ್ ಅರ್ಥ ಗೊತ್ತೇನು? ಈ ಕರ್ಮ ಮಾಡುವಾಗ ಗಾರ್ಹಪತ್ಯಾಗ್ನಿಯಿಂದ ತಂದು ಮಾಡಬೇಕು, ಈ ಕರ್ಮ ಮಾಡುವಾಗ ಈ ಒಂದು ದಕ್ಷಿಣಾಗ್ನಿಯಿಂದ ತಂದು ಮಾಡಬೇಕು, ಇಲ್ಲ ಇನ್ನೇನು ಅಲ್ಲೇ ಪ್ರತಿಷ್ಠಾಪನೆ ಏನೋ ಒಂದು ಬೇರೆ, ಒಟ್ಟಲ್ಲಿ ಬೇರೆ. ಹಾಗೆ ಇಲ್ಲಿ ಕರ್ಮಭೇದ, ಪೂರ್ವಮೀಮಾಂಸಾ ಕರ್ಮಭೇದ, ಒಂದೇ ಕರ್ಮ ಮಾಡೋ ಕಡೆ ಒಂದೇ ಪದ ಹೇಳಿದ್ರು ಕೂಡ ಈ ಕರ್ಮಕ್ಕೆ ಬೇರೆ, ಅಲ್ಲೇ ಆ ಕರ್ಮದಲ್ಲೇ ಏನೋ ಒಂದು ವಿಶೇಷ ಇರುತ್ತೆ. ಏವಂ ಅಭ್ಯಾಸಾತ್ ವಿದ್ಯಾಭೇದ. ಆದ್ದರಿಂದ ಇಲ್ಲಿಯೂ ಕೂಡ ಅಭ್ಯಾಸವಿರುವುದರಿಂದ ವಿದ್ಯಾಭೇದ, ಇದೇ ಬೇರೆ ಅದೇ ಬೇರೆ. ಏವಂ ಪ್ರಾಪ್ತೆ ಪ್ರತ್ಯಾಹ. ಪ್ರತ್ಯಾಹ ಈ ಒಂದು ಸಂಶಯವು ಬಂದೊದಗಲಾಗಿ ಇದಕ್ಕೆ ಸಮಾಧಾನವನ್ನ ಹೇಳುತ್ತಾರೆ. ಪ್ರತ್ಯಾಹ ಹೇಳುತ್ತಾನೆ ಅಂತ ಇದೆ, ನಾವು ಕನ್ನಡದಲ್ಲಿ ಹೇಳುತ್ತಾರೆ ಅಂತ ಮಾಡ್ಕೋಣ, ಏನ್ ತೊಂದ್ರೆ. ಸಮಾಧಾನವನ್ನು ಹೇಳುತ್ತಾರೆ. ಏನ್ ಸಮಾಧಾನ ನೋಡೋಣ. ಅಂತರಾಮ್ನಾನ ವಿಶೇಷಾತ್ ಸ್ವಾತ್ಮನೋ ವಿದ್ಯೈಕತ್ವಂ ಇತಿ. ಒಂದೇ ಒಂದು ಅಂಶ ಏನು? ಅಂತರಾಮ್ನಾನ ಅವಿಶೇಷಾತ್. ನೋಡಿ, ಎಲ್ಲೇ ಕಡೆಯಲ್ಲಿ ಹೇಳಿದ್ರು, ಎಲ್ಲೇ ಹೇಳಿರ್ಬೋದು, ಎಲ್ಲಿ ಹೇಳಿದ್ದರೂ ಕೂಡ ಈ ಒಂದು ಬ್ರಹ್ಮತತ್ವ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅಂತರಾಮ್ನಾನ, ಎಲ್ಲದಕ್ಕಿಂತ ಒಳಗಡೆ ಇರತಕ್ಕಂಥದ್ದು ಇದು, ಸರ್ವಾಂತರನು ಅಂತ ಹೇಳಿ ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿದ್ದಾರೆ. ಹೀಗೆ ಇದರಲ್ಲಿ ಯಾವ ವಿಶೇಷವನ್ನು ಕೂಡ ಹೇಳಿಲ್ಲ, ಎಲ್ಲೇ ಹೇಳಿಲ್ಲ. ಬೇರೆ ಕಡೆ ಬೇರೆ ಏನೇ ಇರ್ಬೋದು, ಆದರೆ ಹೃದಯ ಗುಹೆಯಲ್ಲಿಯೇ ವಾಸವಾಗಿದ್ದಾನೆ ಅನ್ನೋದ್ರಲ್ಲಿ ಎಲ್ಲೂ ಆ ಒಂದು ಭೇದ ಅಂತ, ಮತಭೇದ ಅಂತಕ್ಕಂಥದ್ದು ಇಲ್ಲ, ವಾಕ್ಯ ಭೇದ ಅಂತ ಇಲ್ಲ. ಆದ್ದರಿಂದ ಸ್ವಾತ್ಮನೋ ವಿಧೇಯಕತ್ವ ಮಿತಿ. ಆದ್ದರಿಂದ ಇಲ್ಲಿ ತನಗೆ ಸಂಬಂಧಪಟ್ಟ ಆತ್ಮನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿಧೇಯಕತ್ವಂ, ಒಂದೇ ವಿದ್ಯೆಯನ್ನು ಹೇಳಿದ್ದಾರೆ. ಯಾಕೆ? ಎಲ್ಲ ಕಡೆಯಲ್ಲಿಯೂ ಕೂಡ ಈ ಆತ್ಮನನ್ನ ಸರ್ವಾಂತರನು ಇವನು ಅಂತ ಹೇಳಿರುವುದರಿಂದ ಬೇರೆ ಬೇರೆ ಶ್ರುತಿ ಇರಬಹುದು, ಬೇರೆ ಬೇರೆ ಪ್ರಶ್ನೆ ಮಾಡಿರಬಹುದು, ಬೇರೆ ಬೇರೆಯ ತರಹದ ಪ್ರಶ್ನೆ ಮಾಡಿರಬಹುದು. ಹೇಗಿದ್ದರೂ ಕೂಡ ಈ ಆತ್ಮನನ್ನು ತಿಳಿಸಿಕೊಡುವಾಗ ಸರ್ವಾಂತರ ಅಂತಲೇ ಹೇಳಿದ್ದಾರೆ. ಮತ್ತು ಸರ್ವಾಂತರೋಹಿ ಸ್ವಾತ್ಮ ಉಭಯತ್ರಾಪಿ ಅವಿಶಿಷ್ಟ ಪೃಚ್ಛತೆ ಪ್ರತ್ಯುಚ್ಯತೆ ಚ. ಸರ್ವಾಂತರವೇ ಅಲ್ವೇ, ಎಲ್ಲಕ್ಕಿಂತ ಒಳಗಡೆ ಇದ್ದಾನೆ ಅಲ್ವೇ. ಯಾತಕ್ಕೆ ಅಂದ್ರೆ ಈ ಸ್ವಾತ್ಮ ತನ್ನ ಆತ್ಮ, ಪ್ರತಿಯೊಬ್ಬರ ಆತ್ಮನೂ ಕೂಡ ಉಭಯತ್ರಾಪಿ ಅಂದ್ರೇನು? ಎರಡೂ ಕಡೆನೇನು? ಉಶಸ್ತ ಚಾಕ್ರಾಯಣ ಹೇಳ ಅವನಿಗೆ ಉತ್ತರ ಹೇಳುವಾಗಲೂ ಮತ್ತೆ ಕಹೋಲ ಕೋಹಿತೆಯರಿಗೆ ಉತ್ತರ ಹೇಳುವಾಗಲೂ ಕೂಡ ಎರಡೂ ಸಂದರ್ಭದಲ್ಲಿ ಉಭಯತ್ರಾಪಿ ಅವಿಶಿಷ್ಟ ಪೃಚ್ಛತೆ. ಇಬ್ಬರೂ ಕೂಡ ಒಂದೇ ವಿಷಯವನ್ನ ಕುರಿತು ಪ್ರಶ್ನೆ ಮಾಡಿದ್ರು ಯಾಜ್ಞವಲ್ಕ್ಯರು. ಏನು? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ಆಚಕ್ಷುವ. ಹೇ ಯಾಜ್ಞವಲ್ಕ್ಯ, ತಮ್ಮೇ ಆಚಕ್ಷುವ ಅಂತ ಕೇಳಿದ್ರು. ಅದನ್ನ ನನಗೆ ಹೇಳು ಅಂತ ಇವನು ಅದನ್ನೇ ಕೇಳ್ದ, ಕಹೋಲ ಕೌಶಿತಿಕೆಯ. ಇದಿಬ್ರು ಪ್ರಶ್ನೆ ಒಂದೇ ಕೇಳಿದ್ದಾರೆ, ಮತ್ತೆ ಅದಕ್ಕೆ ಉತ್ತರವನ್ನೂ ಕೂಡ ಯಾಜ್ಞವಲ್ಕ್ಯರು ಒಂದೇ ತರಹವಾಗಿ ಹೇಳಿದ್ದಾರೆ. ಏಷತ ಆತ್ಮ ಸರ್ವಾಂತರ, ಇವನು ಹೇಳಿದ್ರು, ಅವನು ಏಷತ ಆತ್ಮ ಸರ್ವಾಂತರ ಅಂತ ಹೇಳಿದ್ರು. ಹೇಳಿದ್ಮೇಲೆ ಪ್ರತ್ಯಯ ನಹಿ ದ್ವೌ ಆತ್ಮಾನೌ ಏಕಸ್ಮಿನ್ ದೇಹೆ ಸರ್ವಾಂತರೌ ಸಂಭವತಃ. ಹೀಗಿರುವಾಗ ನೋಡಪ್ಪ, ಅಕಸ್ಮಾತ್ ನೀನು ವಿದ್ಯೆ ನಾನಾತ್ವ, ಇದೇ ಬೇರೆ ಆತ್ಮ, ಅದೇ ಬೇರೆ ಆತ್ಮ, ಇವನಿಗೆ ಹೇಳಿದ್ದೆ ಬೇರೆ ಆತ್ಮ, ವಶಸ್ಥ ಚಾಕ್ರಾಣಿಗೆ ಕಹೋಲ ಕೌಶಿತಿಕೆಯರಿಗೆ ಹೇಳಿದ್ದೆ ಬೇರೆ ಆತ್ಮ ಅಂತ ಆಗಿಬಿಟ್ಟರೆ ಅವಾಗೇನಾಗುತ್ತೆ? ಈ ಸರ್ವಾಂತರತ್ವ ಅಂತ ಹೇಳಿದ್ದಾರಲ್ಲ, ಅದು ಇಬ್ಬರಿಗೂ ಸಂಬಂಧಪಡ್ಬೇಕು. ಯಾಕೆ? ಇಬ್ಬರು ಆತ್ಮ ಹೇಳಿದ್ದಾರೆ. ಇಬ್ಬರು ಎಲ್ಲಾದ್ರೂ ಉಂಟೆನಪ್ಪ ಅದು?
ಒಂದೇ ಒಂದು ಆಧಾರ ಆಶ್ರಯ. ಅಲ್ಲಿ ಆ ಒಂದು ಆಶ್ರಯದಲ್ಲಿ ಎಲ್ಲವನ್ನೂ ವ್ಯಾಪಿಸಿಕೊಂಡು ಇದ್ದಾನೆ. ಎಲ್ಲಕ್ಕಿಂತ ಒಳಗಡೆ ಎಲ್ಲವನ್ನೂ ವ್ಯಾಪಿಸಿಕೊಂಡು ಇದ್ದಾನೆ ಅಂತ ಹೇಳುವಾಗ ಎಲ್ಲಾದ್ರೂ ಕೂಡ ಎರಡು ತತ್ವ ಇರೋ ಸಾಧ್ಯ ಇದೆಯಾ? ಎರಡು ತತ್ವ ಇದ್ಬಿಟ್ರೆ ಅವರು ಇಬ್ಬರೂ ಎಲ್ಲವನ್ನೂ ಆವರಿಸಿಕೊಂಡು ಎಲ್ಲಕ್ಕಿಂತ ಒಳಗಡೆ ಇರೋಕ್ಕಾಗತ್ತಾ? ಒಂದು ಪಾತ್ರೆ ಇದೆ, ಅದಕ್ಕೇನಾಗಿದೆ, ಭರ್ತಿ ಒಂದು 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 ತೊಟ್ಟು ನೀರು ಹಾಕೋದಕ್ಕೂ ಅಲ್ಲಿ ಅವಕಾಶ ಇಲ್ಲ, ಅಷ್ಟು ಪಾತ್ರ ತುಂಬಿಟ್ಟಿದೆ. ತುಂಬಿರುವಾಗ ಏನಾದ್ರೂ ಹಾಕಕ್ಕಾಗತ್ತಾ? ಇಲ್ಲಪ್ಪ, ಸ್ವಲ್ಪ ಹಾಲಿದೆ ನಮ್ಮ ಹತ್ರ, ಅದಕ್ಕೆ ಪಾತ್ರೆ ಇಲ್ಲ, ಇದಕ್ಕೆ ಹಾಕ್ತೀವಿ, ಆಗತ್ತಾ? ಅದೇ ತುಂಬಿಟ್ಟಿದೆ, ಆಗಲ್ಲ. ಹೇಗೆ ಒಂದೇ ಒಂದು ಆಶ್ರಯದಲ್ಲಿ ಇಬ್ಬರು ಎರಡು ತತ್ವಗಳನ್ನ ನಾವು ಸರ್ವಾಂತರ ಅಂತ ಹೇಳಕ್ ಆಗೋದಿಲ್ಲ. ಒಬ್ಬ ಇರ್ಬೇಕಷ್ಟೆ, ಒಬ್ಬ ಸರ್ವಾಂತರನ ಇರಬೇಕು. ನಹಿ ದ್ವೌ ಆತ್ಮಾನವು ಏಕಸ್ಮಿನ್, ಒಂದೇ ಒಂದು ದೇಹ ಆಶ್ರಯ ಸರ್ವಾಂತರವು ಸಂಭವತ ಅಥವಾ ಅಂತ ಹೇಳಕ್ಕಾಗುದಿಲ್ಲ. ತದಾ ಹಿ ಏಕಸ್ಯ ಆಂಜಸಂ ಸರ್ವಾಂತರತ್ವಂ ಅವಕಲ್ಪೇತ. ಆವಾಗ ಏನಾಗುತ್ತೆ, ಇವಾಗ ಒಬ್ಬನಿಗೆ ಸರ್ವಾಂತರತ್ವ ಅಂತಕ್ಕಂಥದ್ದು ಹೊಂದತಕ್ಕಂಥದ್ದಿರುತ್ತೆ. ಒಬ್ಬನಿಗೆ ಸರ್ವಾಂತರತ್ವ ಒಬ್ಬನಿಗೆ ಆಗ್ಬೇಕು. ಏಕಸ್ಯ ಇನ್ನೊಬ್ಬ ಇದ್ದ ಅವನಿಗೆ ಏಕಸ್ಯತು ಭೂತಗ್ರಾಮವತ್ ನೈವತ್ ಸರ್ವಾಂತರತ್ವಂ ಸ್ಯಾತ್. ಇನ್ನೊಬ್ಬರಿಗೆ ಈ ಭೂತಗ್ರಾಮವತ್, ಭೂತಗಳ ಸಮೂಹದಂತೆ, ಪಂಚಭೂತಗಳ ಸಮೂಹದಂತೆ ಯಾವತ್ತಿಗೂ ಕೂಡ ಸರ್ವಾಂತರತ್ವ ಅಂತಕ್ಕಂಥದ್ದು ಅವರಿಗೆ ಹೇಳೋದಕ್ಕಾಗೋದಿಲ್ಲ. ಅವನಿಗೆ ಇನ್ನೊಬ್ಬರ ಆತ್ಮ ಇದ್ದ ಹೇಳಿದ್ರೆ ಅವನಿಗೆ ಹೇಳೋದಕ್ಕಾಗೋದಿಲ್ಲ. ಯಥಾ ಪಂಚಭೂತ ಸಮೂಹೇ ದೇಹೇ ಪೃಥಿವ್ಯಾ ಆಪೋ ಅಂತರಃ ಅದ್ಭ್ಯ ತೇಜೋ ಅಂತರಂ ಇತಿ ಸತ್ಯಪಿ ಆಪೇಕ್ಷಿಕೆ ಅಂತರತ್ವೇ. ನೋಡಿ, ಈ ದೇಹ ಇದೆ, ಇದು ಯಾವುದರಿಂದ ಇದು ನಡೀತಾ ಇದೆ, ವ್ಯಾಪಾರ ಮಾಡ್ತಾ ಇದೆ? ಪ್ರಾಣೋಪಾನ ವ್ಯಾನೋದಾನ ಸಮಾನ ಹೋಗ್ತಾರೆ ಪಂಚಭೂತರು. ಇಲ್ಲಿ ಏನ್ ಹೇಳ್ತವೆ ಅಂತಂದ್ರೆ, ಪೃಥಿವ್ಯಾ ಆಪೋ ಅಂತ, ಪೃಥಿವಿಗಿಂತ ಅಪ್ಪು ಒಳಗಡೆ ಇದೆ. ಅಂದ್ರೆ ಈ ಪೃಥ್ವಿ ಎಲ್ಲ ವ್ಯಾಪಿಸ್ಕೊಂಡು ಒಳಗಡೆ ಇದೆ. ಮತ್ತು ಅದ್ಭ್ಯ ತೇಜ, ನೀರಿಗೆ ಅದ್ಭ್ಯ ಅಂತ ಅಪ್ಪಿಗಿಂತ ಈ ತೇಜಸ್ಸು ಅದರ ಒಳಗಡೆ ಇದೆ. ಇತಿ ಸತ್ಯಪಿ, ಹೀಗೆ ನಾವು ವ್ಯವಹಾರ ಮಾಡ್ತೇವೆ. ಒಳಗಡೆ ಅಂದ್ರೆ ಇಲ್ಲಿ ಒಳಗಡೆ ಅಂದ್ರೆ ಒಳಗಡೆ ಅಂತಿಲ್ಲ ಅರ್ಥವಲ್ಲ, ಸೂಕ್ಷ್ಮ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಪೃಥ್ವಿ ತತ್ವಕ್ಕಿಂತ ಅಪ್ ತತ್ವ ಸೂಕ್ಷ್ಮ ತರ, ಇದಕ್ಕಿಂತಲೂ ತೇಜಸ್ಸು ಅಪ್ಪಿಗಿಂತಲೂ ಸೂಕ್ಷ್ಮ ತರ. ಹೀಗೆ ಆದರೂ ಕೂಡ ಏನು ಇಲ್ಲಿ, ಓಹೋ ನೋಡ್ರಿ, ಈ ಭೂತ ಸಮೂಹ ಇದೆಯಲ್ಲ, ಇದು ಯಾವ್ದು ಪೃಥ್ವಿ ಇದೆಯಲ್ಲ, ಇದು ಏನಾಗಿದೆ, ಅಪ್ಪಿಗಿಂತಲೂ ಸ್ಥೂಲವಾಗಿದೆ. ಅಪ್ಪು ಏನಾಗಿದೆ, ಇದೆಲ್ಲವನ್ನೂ ಕೂಡ ವ್ಯಾಪಿಸಿ ಬಿಟ್ಟಿದೆ. ಯಾವುದನ್ನ? ಪೃಥ್ವಿಯನ್ನ ಅಂತ ಹೇಳಿ ಈ ಒಂದು ಒಳಗೆ ಸೂಕ್ಷ್ಮ ಅಂತ ಹೇಳ್ತಾರೆ. ಆದರೂ ಕೂಡ ಏನಾಗಿದೆ, ಇದು ಆಪೇಕ್ಷಿಕೆ. ಪೃಥ್ವಿಗೆ ಹೋಲಿಸಿದ್ರೆ ಇದಕ್ಕೆ ಸರ್ವಾಂತರತ್ವ. ಯಾವುದಕ್ಕೆ? ಅಪ್ಪಿಗೆ ಹೋಲಿಸಿದರೆ ತೇಜಸ್ಸಿಗೆ ಸರ್ವಾಂತರತ್ವ ಅಷ್ಟೇ. ಸರ್ವಾಂತರತ್ವ ಇರ್ಬೋದು, ಆದ್ರೆ ಆಪೇಕ್ಷಿಕ ಸೀಮಿತ ಇದೆ. ಆತರ ಆಪೇಕ್ಷಿಕೆ ಅಂತರತ್ವೇ ನೈವ ಮುಖ್ಯಂ ಸರ್ವಾಂತರತ್ವ ಭವತಿ. ಇದು ಮುಖ್ಯವಾದ ಸರ್ವಾಂತರತ್ವ ಅಲ್ಲ. ಅದಕ್ಕೆ ಹೇಳ್ತಾರಷ್ಟೆ. ನೋಡ್ರಿ, ನೀರಿಗಿಂತಲೂ ಪೃಥ್ವಿಗಿಂತಲೂ ಸೂಕ್ಷ್ಮವಾಗಿದೆ ನೀರು ಅಂದ್ರೆ, ಸೂಕ್ಷ್ಮ ನೀರಿಗಿಂತ ಸೂಕ್ಷ್ಮ ಯಾವುದು ಇಲ್ವೇ ಇಲ್ಲ ಅಂತ ಅರ್ಥವ? ಇಲ್ಲ. ಪೃಥ್ವಿಗೆ ಹೋಲಿಸಿದಾಗ ಸೂಕ್ಷ್ಮ ಆಗಿದೆ ಅಷ್ಟೇ. ಮತ್ತಾದ್ರೆ ತೇಜಸ್ಸಿಗೆ ಹೋಲಿಸಿದಾಗ ಇಲ್ಲ ಆಗೋಲ್ಲ. ಹಾಗಾಗಿ ಇದು ಆಪೇಕ್ಷಿಕ ಅಷ್ಟೇ, ಮುಖ್ಯವಲ್ಲ. ಮುಖ್ಯ ಸರ್ವಾಂತರತ್ವ ಅಂತ ಅಲ್ಲ, ಇದು ಅಪೇಕ್ಷಿಕ ಸರ್ವಾಂತರತ್ವ ಅಂತ ಹೇಳಿ ತಥಾ ಇಹಾಪಿ ಇತ್ಯರ್ಥ. ಅದೇ ರೀತಿ ಇಲ್ಲಿಯೂ ಕೂಡ ಏನಾಯ್ತು? ಆಯ್ತು. ಇವಾಗ ಭೂತಗ್ರಾಮದಂತೆ ಇದು ಇಲ್ಲಿ ಎರಡು ಆತ್ಮ ಇದ್ದಾನೆ. ಎರಡಾತ್ಮ ಅಂದ್ರೆ ಇಲ್ಲಿ ಇನ್ಯಾರು ಇಲ್ಲ.
ಪರಮಾತ್ಮ ಮತ್ತೆ ಒಬ್ಬ ಜೀವಾತ್ಮ ಅಂತ ಇನ್ನೊಬ್ಬ ಅಷ್ಟೆ. ಈ ಒಂದು ಇಬ್ಬರೂ ಇದ್ದಾನೆ ಅಂತ ಇದ್ದರೂ ಕೂಡ ಒಂದ್ ಪಕ್ಷ ಹೇಳಿದ್ರು ಕೂಡ ಏನು ಈ ಜೀವಾತ್ಮ ಅಂತಕ್ಕಂಥ ಇತ್ತವನು ಸರ್ವಾಂತರ ಅಂತಂದ್ರೆ ಏನಾಗಿದ್ದಾನೆ, ಇವನು ಆ ಒಂದು ದೇಹದಲ್ಲಿ ಮಾತ್ರ ಇವನಿಗೆ ಸರ್ವಾಂತರತ್ವ ಅಷ್ಟೆ. ಇವನಿಗೆ ಬೇರೆ ಶರೀರದಲ್ಲಿ ಸರ್ವಾಂತರತ್ವ ಈ ಜೀವನಿಗೆ ಇಲ್ಲ. ಆದರೆ ಪರಮಾತ್ಮನಿಗೆ ಹಾಗಲ್ಲ, ಅವನು ಎಲ್ಲರಿಗೂ ಸರ್ವಾಂತರ, ಎಲ್ಲ ಜೀವಿಗಳಿಗೂ ಸರ್ವಾಂತರ. ಇವನಿಗೂ ಸರ್ವಾಂತರ ಅಂತ ಹೇಳೋದಲ್ಲ ಈ ಜೀವನಿಗೆ ಅಂದ್ರೆ ಇದು ಆಪೇಕ್ಷಿಕ, ಆ ದೇಹಕ್ಕೆ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ರಷ್ಟೆ. ಇದು ಮುಖ್ಯವಾಗಿ ಸರ್ವಾಂತರತ್ವ ಸಂಭವಿಸೋದಿಲ್ಲ. ಯಾಕೆ? ಎಲ್ಲ ಜೀವಿಗಳು ಕೂಡ ಅವರವರ ಆಶ್ರಯದಲ್ಲಿ ಮಾತ್ರ ಅವರು ಸರ್ವಾಂತರರು ಅಷ್ಟೇ. ಬೇರೆ ಆಶ್ರಯದಲ್ಲಿ ಸರ್ವಾಂತರತ್ವ ಇಲ್ಲ ಅವರಿಗೆ. ಹಾಗಾಗಿ ಇದು ಈ ಮುಖ್ಯವಾದ ಸರ್ವಾಂತರತ್ವ ಅಲ್ಲ, ಆಪೇಕ್ಷಿಕವಾದ ಅರ್ಥ ಇಲ್ಲಿ ಅಂತ ಹೇಳಿ ಒಂದು ಅರ್ಥ ಆಯ್ತು. ಈಗ ಇನ್ನೊಂದು ಅರ್ಥವನ್ನು ಮಾಡ್ತಾ ಇದ್ರು ನೋಡಿ. ಇದನ್ನ ಹೀಗೆ ಬೇಕಾದ್ರೂ ಅರ್ಥ ಮಾಡಬಹುದು, ಈ ರೀತಿಯಾಗಿ ಬೇಕಾದ್ರೂ ನಾವು ಅರ್ಥ ಮಾಡಬಹುದು ಅಂತ ಹೇಳಿ. ಹೇಗೆ ಅಂದ್ರೆ ಅಥವಾ ಭೂತಗ್ರಾಮವತ್ ಇತಿ ಶ್ರುತ್ಯಂತರಂ ನಿದರ್ಶಯತಿ. ಇಲ್ಲಿ ಭೂತಗ್ರಾಮವತ್ ಅಂದ್ರೆ ಅಂತರ ಭೂತಗ್ರಾಮವತ್ ಅಂತಿದೆಯಲ್ಲ, ಈ ಭೂತಗ್ರಾಮವತ್ ಅಂತಂತ ಇದೆಯಾ ಅದನ್ನ ಶ್ರುತ್ಯಂತರಂ ಅಂದ್ರೆ ಬೇರೆ ಕಡೆ ಇನ್ನೊಂದು ಶ್ರುತಿಯಲ್ಲಿ ಹೇಳಿರತಕ್ಕಂತ ವಾಕ್ಯದಂತೆ ಅಂತ ಬೇಕಾದ್ರೆ ಹೇಳ್ಬೋದು. ಈ ಭೂತಗ್ರಾಮ ಪ್ರಾಣೋಪಾನ ಜ್ಞಾನದಾನ ಬೇಡ ಬೇಡ, ಇದನ್ನೇನು ಭೂತಗ್ರಾಮ ಅಂತಂದ್ರೆ ಈ ಭೂತಗ್ರಾಮವನ್ನ ಇನ್ನೊಂದು ಶ್ರುತಿಯಲ್ಲಿ ಹೇಳಿದ್ದಾರಲ್ಲ ಅದರಂತೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಬೇಕಾದ್ರೂ ಮಾಡ್ಬೋದು. ಏನು ಇನ್ನೊಂದು ಶ್ರುತಿ ಅಂತಂದ್ರೆ ಶ್ವೇತಾಶ್ವತ್ರವನ್ನ ಉದ್ಧಾರ ಮಾಡ್ತಾರೆ ಮಾಡಿ, ಯಥಾ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಹೇಳಿ, ಒಬ್ಬನೇ ಒಬ್ಬ ದೇವ ಅಂತಕ್ಕಂಥವನು ಅಂದ್ರೇನು, ಎಲ್ಲರನ್ನು ಬೆಳಗುತ್ತಾ ಇರತಕ್ಕಂಥವನು ಒಬ್ಬನೇ ಒಬ್ಬ, ಒಂದೇ ತತ್ವ. ಅದು ಸರ್ವಭೂತೇಷು ಗೂಢ, ಒಬ್ಬನ ಶರೀರ ಅಲ್ಲ, ಎಲ್ಲ ಶರೀರಗಳಲ್ಲಿಯೂ ಗೂಢ, ಅಲ್ಲಿ ಒಳಗಡೆ ಅಡಗಿದ್ದಾನೆ ಅವನು. ಮತ್ತೇನು ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರಾತ್ಮನಾಗಿದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ ಅಂತ ಹೇಳಿ ಅಲ್ಲಿ ಭೂತಗ್ರಾಮವತ್ ಅಂತ ಹೇಳಿ ಸರ್ವಭೂತಾಂತರಾತ್ಮ ಅಂತ ಅದಕ್ಕೆ ಅರ್ಥ ಮಾಡಿ ಹೇಳಿದ್ದಾರಲ್ಲ ಅದರಂತೆ ಅಂತ ಬೇಕಾದ್ರೂ ತಾವು ಶ್ವೇತಾಶ್ವತರದಲ್ಲಿ ಹೇಳಿರುವಂತೆ ಅರ್ಥ ಮಾಡಬೇಕು ಅಂತ ಬೇಕಾದ್ರೂ ತಗೊಳ್ಬಹುದು. ಇಲ್ಲ ಶ್ವೇತಾಶ್ವತರ ಬೇಡ ಕಂಡ ನಮಗೆ ಇದಕ್ಕೆ ಬೇರೆ ಅರ್ಥ ಮಾಡಿ ಈಗ ಬೇಕಾದ್ರೂ ಬೇರೆ ಅರ್ಥ ಸ್ವತಂತ್ರವಾಗಿ. ಇತ್ಯಸ್ಮಿನ್ ಮಂತ್ರೆ ಸಮಸ್ತೇಷು ಭೂತಗ್ರಾಮೇಶು ಏಕ ಏವ ಸರ್ವಾಂತರ ಆತ್ಮ ಆಮ್ನಾಯತೆ. ಈ ಮಂತ್ರದಲ್ಲಿ ಏನು ಏಕದೇವ ಸರ್ವಭೂತೇಶು ಕೂಡ ಇದೆಯಲ್ಲ ಅದರಲ್ಲಿ ಸಮಸ್ತೇಷು ಭೂತಗ್ರಾಮೇಶು ಅಂದ್ರೆ ಎಲ್ಲ ಭೂತ ಸಮೂಹದಲ್ಲಿಯೂ ಕೂಡ ಒಂದೇ ಏಕ ಏವ ಸರ್ವಾಂತರ ಆತ್ಮ, ಒಬ್ಬನೇ ಆತ್ಮನು ಸರ್ವಾಂತರನಾಗಿದ್ದಾನೆ ಎಂದು ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಶ್ವೇತಾಶ್ವತರದಲ್ಲಿ. ಹಾಗಿಟ್ಕೊಂಡು ಅದರಂತೆ ಶ್ವೇತಾಶ್ವತರದಲ್ಲಿ ಹೇಳಿರುವಂತೆ ಭೂತಗ್ರಾಮ ಮತ್ತು ಎಂಬುದು ಅರ್ಥ ಮಾಡಿ ಹೇಳಿದಲ್ಲ ಅದರಂತೆ ಬೇಕಾದ್ರೂ ತಗೋಬಹುದು. ಇಲ್ಲ ನಾವೇ ಅದಕ್ಕೆ ಅರ್ಥ ಮಾಡಿ ಈ ಒಂದು ಇಲ್ಲಿ ಆಪೇಕ್ಷಿಕ ಅಂತರಾತ್ಮ ಸರ್ವಾಂತರತ್ವವನ್ನು ಹೇಳಿದ್ದಾರೆ, ಮುಖ್ಯ ಸರ್ವಾಂತರತ್ವ ಅಲ್ಲ ಅಂತ ಯುಕ್ತಿಯಿಂದ ಬೇಕಾದ್ರೂ ಸಿದ್ಧ ಮಾಡಬಹುದು. ಪಂಚಪ್ರಾಣಗಳಿದ್ದಾವೆ, ಅವು ಆಪೇಕ್ಷಿಕವಾಗಿ ಒಂದಕ್ಕೊಂದು ಒಂದು ವ್ಯಾಪಕವೇ ಅಲ್ಲಿ, ಆದ್ರೆ ಆಪೇಕ್ಷಿಕವಾದ ವ್ಯಾಪಕ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು, ಅದಕ್ಕೆ ಸಂಬಂಧಪಟ್ಟ ಇದು ಅಷ್ಟೇ, ಸಂಬಂಧಪಟ್ಟ ಹಾಗೆ ಅಷ್ಟೇ ಆಪೇಕ್ಷಿಕ. ಏವಂ ಅನಯೋರಪಿ ಬ್ರಾಹ್ಮಣಯೋ ಇತ್ಯರ್ಥ. ಇದೇ ರೀತಿ ಅನಯೋರಪಿ ಬ್ರಾಹ್ಮಣಯೋ, ಅನಯೋರಪಿ ಬ್ರಾಹ್ಮಣಯೋ ಅಂತಂದ್ರೇನು, ಈ ಎರಡು ಬ್ರಾಹ್ಮಣ ಯಾವುದು, ಒಂದು ನಾಲ್ಕನೆಯ ಬ್ರಾಹ್ಮಣ ಬೃಹದಾರಣ್ಯಕದಲ್ಲಿ, ಇನ್ನೊಂದು 5ನೆಯ ಬ್ರಾಹ್ಮಣ. ನಾಲ್ಕನೆಯ ಬ್ರಾಹ್ಮಣ ಯಾವುದು, ನಾಲ್ಕನೆಯ ಬ್ರಾಹ್ಮಣ ಅಂತಕ್ಕಂಥದ್ದು ಇವನು ಉಶಸ್ತ ಚಾಕ್ರಾಣಿ ಕೇಳ್ತಕ್ಕಂಥ ಅವನು. 5ನೆಯ ಒಂದು ಬ್ರಾಹ್ಮಣ ಅಂತಕ್ಕಂಥದ್ದು ಕಹೋಲ ಕೌಶೀತಕೆಯ ಪ್ರಶ್ನೆ ಮಾಡತಕ್ಕಂಥದ್ದು. ಹೀಗೆ ಎರಡೂ ಬ್ರಾಹ್ಮಣಗಳಲ್ಲಿ
ಹೇಳಿರುವುದರಿಂದ ನಾವು ಈ ಅರ್ಥ ಹೀಗೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ, ತಸ್ಮಾತ್ ವೇದ್ಯೈಕತ್ವಾತ್ ವಿದ್ಯೈಕತ್ವಂ. ಹೀಗೆ ವೇದ್ಯೈಕತ್ವಂ ಅಂದ್ರೆ ತಿಳಿಯಲ್ಪಡಬೇಕಾದ ಒಂದು ತತ್ವ ಅಂತ ಏನಿದೆ ಅದು ಒಂದೇ ಆಗಿರುವುದರಿಂದ ವಿದ್ಯೆಯೂ ಕೂಡ ಒಂದೇ ಆಗಿದೆ. ವೇದ್ಯೈಕತ್ವ ವಿದ್ಯೈಕತ್ವ, ಇದು ನ್ಯಾಯ. ಇದು ಈ ಒಂದು ನ್ಯಾಯದಿಂದ ಏನಾಗಿದೆ, ವಿದ್ಯೈಕತ್ವಂ ಸಿದ್ಧಂ ಭವತಿ. ವಿದ್ಯೈಕತ್ವ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತ ಹೇಳಿದ್ರು. ಈ ಒಂದು ಪ್ರಸಂಗದಲ್ಲಿ ಇಲ್ಲೊಂದು 2-3 ಅಂಶಗಳನ್ನ ನಾವು ನೋಡ್ಬೇಕು. ಇದು ಒಂದಾಯ್ತು, ಸೂತ್ರ ಭಾಷೆ ಬಂದಿರತಕ್ಕಂಥದ್ದು 2 ಪ್ರಶ್ನೆ. ಈ ಒಂದು ಪ್ರಶ್ನೆ ಕೇಳಿದ್ದಾನಲ್ಲ, ಯಾವ್ದದು ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಆತ್ಮ ಸರ್ವ, ಅದಕ್ಕೆ ಉತ್ತರ ಅದು ಒಂದಾಯ್ತು. ಇನ್ನು ಕೆಲವು ಅಂಶಗಳನ್ನ ಇಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು. ಇನ್ನೊಂದ್ 2 ಅಂಶ ಇದೆ, ಅದನ್ನು ಕೂಡ ನಾವು ತಿಳ್ಕೊಂಡ್ರೆ ಏನು ಅದು ಪೂರಕವಾಗೇ ಇರುತ್ತೆ ಇದಕ್ಕೆ. ಆ ಒಂದ್ 2 ಅಂಶನ ಅದನ್ನ ನಾಳೆ ದಿವಸ ಏನು ಈ ಒಂದು ಆಖ್ಯಾಯಿಕೆಯಲ್ಲಿ, ಇದು ಆಖ್ಯಾಯಿಕೆ, ಈ ಆಖ್ಯಾಯಿಕೆಯಲ್ಲಿ ಇನ್ನೊಂದ್ 2 ಅಂಶ ಇದೆಯಲ್ಲ, ಅದನ್ನ ಏನು ಅಂತಕ್ಕಂಥದ್ದನ್ನ ನಾಳೆ ಅದನ್ನ ವಿಚಾರ ಮಾಡಿ, ನಂತರ ಈ ಒಂದು ಅಧಿಕರಣದಲ್ಲಿ ಕೊನೆಯ ಒಂದು ಸೂತ್ರ, 2 ಸೂತ್ರ ಇವೆ, ಅದರಲ್ಲಿ ಒಂದಾಯ್ತು. ಈಗ ಕೊನೆಯ ಸೂತ್ರವನ್ನು ಕೂಡ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.